ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮಾಡಿ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ VTU PhDಗೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇರುತ್ತೆ. ಯಾರೆಲ್ಲ PhD ಕೋರ್ಸ್ ವರ್ಕನ್ನು ತೆಗೆದುಕೊಂಡಿದ್ದೀರಿ, ಸೊ ತಮ್ಮೆಲ್ಲರಿಗೂ ಸೊ ಆಲ್ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ರಿಸರ್ಚ್ ಆ್ಯಂಡ್ ಪಬ್ಲಿಕೇಶನ್ ಎಥಿಕ್ಸ್ ಆಸ್ ಅ PhD ಕೋರ್ಸ್ ವರ್ಕ್ ಎಕ್ಸಾಮಿನೇಷನ್ ರಿಗಾರ್ಡಿಂಗ್, ಬಟ್ ಇಟ್ ಈಸ್ ಎ content. So the students, PhD scholars who have paid 800 rupees for the content of RPE. ಓಕೆ, ಸೊ ನಿಮಗೆ ಒಂದು ಅಪ್ಡೇಟ್ ಇರುತ್ತೆ. ಏನು ಅಂದರೆ, ಇನ್ನು ಅಸೈನ್ಮೆಂಟ್ಸ್ ಬರೀಬೇಕು ನೀವು. ಅದಕ್ಕೆ ಅವರು ಲೆಕ್ಚರ್ ವೀಡಿಯೋಸ್ ಕೂಡ ಕಳಿಸಿದ್ದಾರೆ. ಸೊ ಅಸೈನ್ಮೆಂಟ್ ಬರೀಬೇಕಂದ್ರೆ ಹೇಗೆ ಮೆಟೀರಿಯಲ್ಸ್ ಅಂದರೆ, ಸೊ ನಿಮ್ಮ ಜಿಮೇಲ್ ಏನು ರಿಜಿಸ್ಟರ್ ಆಗಿರ್ತೀರಿ ಜಿಮೇಲ್ ಐಡಿಗೆ VTU ಯೂಸರ್ ಕಡೆಯಿಂದ ನಿಮಗೆ ಒಂದು ಲಿಂಕ್ ಬಂದಿರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೊಂದು OTP ಕೇಳುತ್ತೆ. ನೀವು ಅಲ್ಲಿ ಒಳಗಡೆ ಹೋದರೆ ರಿಜಿಸ್ಟರ್ ಆಗುತ್ತೆ. ಆಫ್ಟರ್ ರಿಜಿಸ್ಟ್ರೇಷನ್ ಯು ವಿಲ್ ಗೆಟ್ ಸಮ್ ವೀಡಿಯೋಸ್ ಅಬೌಟ್ ದ ಸಬ್ಜೆಕ್ಟ್ ಮಾಡಲ್ ನಂಬರ್ 1 to ಮಾಡಲ್ 5. ಸೊ ಅದನ್ನು ನೀವು ಓದಿ ರೆಡಿ ಆಗಬೇಕಾಗುತ್ತೆ. ಸೊ ಆಫ್ಟರ್ ದ್ಯಾಟ್, ಸೊ ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ವಿತ್ ರೆಫರೆನ್ಸ್ ಟು ದ ಸಬ್ಜೆಕ್ಟ್ ಸೆಟೆಡ್ ಅಬೌವ್, VTU ಸೆಂಟರ್ ಆಫ್ ಮೈಸೂರು ವಿಲ್ ಬಿ ಪ್ರೊವೈಡಿಂಗ್ ರಿಸೋರ್ಸಸ್ ಕೊಟ್ಟಿದ್ದಾರೆ. ವಿಡಿಯೋ ಲೆಕ್ಚರ್ಸ್ ಆನ್ ದ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ ಆ್ಯಂಡ್ ಕಂಡಕ್ಟ್ ಇಂಟರ್ನಲ್ ಅಸೆಸ್ಮೆಂಟ್ಸ್ ಆ್ಯಸ್ ಪರ್ ದ VTU ರೆಗ್ಯುಲೇಷನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಮಾಡಲ್ 1 ಮತ್ತು ಮಾಡಲ್ 2ಗೆ ಲೈವ್ ಇಂಟ್ರ್ಯಾಕ್ಷನ್ ವಿತ್ ಕೋರ್ಸ್ ಎಕ್ಸ್ಪರ್ಟ್ಸ್ ಇರುತ್ತೆ. ಸೊ ಇಂಟರ್ನಲ್ಸ್ 9ನೇ ತಾರೀಕು ಇರುತ್ತೆ. ಸೊ 10ನೇ ತಾರೀಕು ಅಸೈನ್ಮೆಂಟ್ ಇರುತ್ತೆ. IS ಸಬ್ಮಿಷನ್ 15ನೇ ತಾರೀಕು ಇರುತ್ತೆ. ಸೊ ಅದೇ ಥರ ಮಾಡಲ್ 3, 4, 5ಗೆ 22 ಇಂಟ್ರ್ಯಾಕ್ಷನ್ ಇರುತ್ತೆ. 23 ಅಸೈನ್ಮೆಂಟ್ ಕೊಟ್ಟಿರ್ತಾರೆ. ಸೊ ಅದನ್ನು ಸಬ್ಮಿಷನ್ ಮಾಡೋಕ್ಕೆ 28. ಸೊ ಮಾರ್ಚಿಂದ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಇವರು ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದಾರೆ. ಸೊ ನಮಗೆ ಮುಂಚೆ ಗೊತ್ತಿದೆ ಮಾರ್ಚಿಂದ ಕೋರ್ಸ್ ವರ್ಕ್ ಇದೆ. ಹಾಗಾಗಿ ಸೊ ಇವರು ಅಸೈನ್ಮೆಂಟ್ನ ಕೊಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಈಗ ಇದು ಅಸೈನ್ಮೆಂಟ್ ಏನು ಕೊಡ್ತಿದ್ದಾರೆ ಅದನ್ನು ಮಾರ್ಕ್ಸನ್ನಕ್ಕಾಗಿ ಕನ್ವರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ನೋಡೋಣ ಏನೆಲ್ಲ ಬೆಳವಣಿಗೆ ಆಗ್ತವೆ ಇಂದ ಫರ್ದರ್ ಅಂತ ಹೇಳಿ. ಸೊ ಯಾರೆಲ್ಲ ನೋಡ್ಬೋದು ಅಂದರೆ, ಯಾರೆಲ್ಲ 800 rupees ಕೊಟ್ಟು ರಿಜಿಸ್ಟರ್ ಆಗಿದ್ದೀರಿ ಅವ್ರಿಗೆ ಮಾತ್ರ ವೀಡಿಯೋಸ್ ಬರ್ತವೆ. ಸೊ ಅವ್ರು ಮಾತ್ರ ಇದನ್ನು ಮಾಡ್ಕೋಬೋದಾಗಿದೆ. ಸೊ ಓನ್ಲಿ ರಿಜಿಸ್ಟರ್ ಕ್ಯಾಂಡಿಡೇಟ್ಸ್ ಶಲ್ ರೆಫರ್ RPE ಟೀಚಿಂಗ್ ಲರ್ನಿಂಗ್ ರಿಸೋರ್ಸ್ ಥ್ರೂ ದ VTU LMS ಪೋರ್ಟಲ್. ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಇನ್ಕ್ಲೂಡ್ಸ್ ಪ್ರೀ-ರೆಕಾರ್ಡೆಡ್ ಲೆಕ್ಚರ್ಸ್, ಟ್ಯುಟೋರಿಯಲ್ಸ್, ಅಸೈನ್ಮೆಂಟ್ಸ್, ಅಸಿಂಕ್ರನಸ್ ಡಿಸ್ಕಷನ್ಸ್ ಅಂತ ಇದೆ. ಸೊ ರಿಜಿಸ್ಟ್ರೇಷನ್ ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ರೆಫರ್ ಅಪ್ಲೋಡೆಡ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್ ಥ್ರೂ VTU LMS ಪೋರ್ಟಲ್ ಓನ್ಲಿ. VTU LMS ಪೋರ್ಟಲ್ ಅಂದರೆ ನಿಮ್ಮ ಜಿಮೇಲ್ಗೆ ಅದು ಲಿಂಕ್ ಕಳಿಸಿರ್ತಾರೆ VTU ಯೂಸರಿಂದ. ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಅದು VTU LMS ಪೋರ್ಟಲ್ ಅಂತ ಒಂದು ಲಿಂಕ್ ಬರುತ್ತೆ. ಓಕೆನಾ? ಸೊ ಅದನ್ನು ನಾನು ನಿಮಗೆ ಲಾಸ್ಟಿಗೆ ಬೇಕಾದರೆ ತೋರಿಸ್ತೀನಿ. ಸೊ ಲೈವ್ ಇಂಟ್ರಾಕ್ಷನ್ ಸೆಷನ್ಸ್ ವಿತ್ ದ ಕೋರ್ಸ್ ಎಕ್ಸ್ಪರ್ಟ್ ಶುಡ್ ಬಿ ಅಟೆಂಡೆಡ್ ಥ್ರೂ VTU LMS ಪೋರ್ಟಲ್ ಓನ್ಲಿ. ಅಟೆಂಡೆನ್ಸ್ ಮ್ಯಾಂಡೇಟರಿ. ಅಸೈನ್ಮೆಂಟ್ಸ್ ಹ್ಯಾವ್ ಟು ಬಿ ಸಬ್ಮಿಟೆಡ್ ಥ್ರೂ VTU LMS ಪೋರ್ಟಲ್ ಓನ್ಲಿ. ಸೊ VTU LMS ಪೋರ್ಟಲಲ್ಲಿ ಅಸೈನ್ಮೆಂಟ್ಸ್ ಕೊಡ್ತಾರೆ. ಈಗ ಹೆಂಗೆ ಗೂಗಲ್ ಕ್ಲಾಸ್ ರೂಮ್ ಅನ್ನೋ ಪ್ಲ್ಯಾಟ್ಫಾರ್ಮ್ ಇದೆ, ಹಂಗೆ VTU LMS ಅನ್ನೋದೊಂದು ಪ್ಲ್ಯಾಟ್ಫಾರ್ಮು. ಅದರಲ್ಲಿ ನೋಟ್ಸ್ ಹಾಕಿರ್ತಾರೆ, ಪ್ಲಸ್ ಅಲ್ಲಿ ಅಸೈನ್ಮೆಂಟ್ ಬರುತ್ತೆ. ಅದನ್ನ ಸಬ್ಮಿಷನ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಸ್ಟ್ರಿಕ್ಟ್ಲಿ ಅಡೇಟ್ ಟು ದ ಟೈಮ್ಲೆಟ್ಸ್ ಆಫ್ ದ ಅಸೈನ್ಮೆಂಟ್ ಸಬ್ಮಿಷನ್ ಡ್ಯೂ ಡೇಟ್ಗಿಂತ ಮುಂಚೆ ಕರೆಕ್ಟಾಗಿ ಕಳಿಸ್ಬೇಕು. ಕಂಟಿನ್ಯೂಸ್ ಇಂಟ್ರಾಕ್ಷನ್ ಆ್ಯಂಡ್ ಸಪೋರ್ಟ್ ಫ್ರಮ್ ದ ಕೋರ್ಸ್ ಎಕ್ಸ್ಪರ್ಟ್ಸ್ ವಯಾ ಇಮೇಲ್ ಆ್ಯಂಡ್ ಡಿಸ್ಕಷನ್ ಫೋರಮ್ ಇರುತ್ತೆ. ಗೈಡ್ಲೈನ್ಸು ಮ್ಯಾನುವಲ್ಸ್ ಅವೈಲೇಬಲ್ ಇನ್ VTU ಲರ್ನಿಂಗ್ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಆಲ್ಸೋ ಫಾರ್ RPE ಕೋರ್ಸ್ ವರ್ಕ್ ರಿಜಿಸ್ಟ್ರೇಷನ್ ಆ್ಯಂಡ್ ಕನ್ಫರ್ಮೇಷನ್ ಕ್ವೈರೀಸ್ ಕಾಂಟ್ಯಾಕ್ಟ್ ಟು PhD VTU ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಫಾರ್ ಎನಿ ಇಶ್ಯೂಸ್ ಕಾಂಟ್ಯಾಕ್ಟ್ VTU LMS ಪೋರ್ಟಲ್ ಶೆಡ್ಯೂಲ್ಸ್ ಆ್ಯಂಡ್ ಟೆಕ್ನಿಕಲ್ ಅಸಿಸ್ಟೆಂಟ್ ಕಾಂಟ್ಯಾಕ್ಟ್ ಅಂತ VTU shikshan@gmail.com ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ದ ಸ್ಟೂಡೆಂಟ್ಸ್ ಹೂ ಬಿಲಾಂಗ್ಸ್ ಟು 2021 US and PhD 20 ಮತ್ತು 21 US ಇರೋರಿಗೆ ಇದು ಬಿಲಾಂಗ್ ಆಗುತ್ತೆ ಇದು. ಸೊ ನೀವು RPE ಸಬ್ಜೆಕ್ಟನ್ನು ಕೋರ್ಸ್ ವರ್ಕ್ ಬರೋಕ್ಕಿಂತ ಮುಂಚೆ ಇದನ್ನು ರಿಜಿಸ್ಟರ್ ಆಗಿರಬೇಕು. ಈಗಲೇ ಆಗಿರ್ತೀರ 800 rupees ಕೊಟ್ಟು. ಸೊ ನೀವು ನಿಮ್ಮ ಜಿಮೇಲಲ್ಲಿ ಬರ್ತಕ್ಕಂಥ ಲಿಂಕನ್ನು ಒತ್ತಿ ಅಲ್ಲಿ ನೀವು ವೀಡಿಯೋಸ್ನ ನೋಡಿ ಆದಮೇಲೆ ಅಸೈನ್ಮೆಂಟ್ಸ್ನ ತೊಗೋಬೇಕು. ಯಾವುದೇ ಕಾರಣಕ್ಕೂ ಡೇಟ್ಸನ್ನು ಮರಿಬೇಡಿ. ಓಕೆ, ಸೊ 9ನೇ ತಾರೀಕು ಇಂಟ್ರ್ಯಾಕ್ಷನ್ ಇರುತ್ತೆ, 10ನೇ ತಾರೀಕು ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ, ಸಬ್ಮಿಷನ್ 15 ಇರುತ್ತೆ. ಓಕೆನಾ? ಸೊ ನೀವು ಏನು ಲೈವ್ ಇಂಟ್ರ್ಯಾಕ್ಷನ್ ಮಾಡ್ತೀರಿ ಅದನ್ನು ಅಟೆಂಡೆನ್ಸ್ ಕಂಪಲ್ಸರಿ ಇರುತ್ತೆ. ಸೊ ಎಲ್ಲರೂ ಅಟೆಂಡ್ ಆಗಲೇಬೇಕು 9ನೇ ತಾರೀಕು ಮತ್ತು 22ನೇ ತಾರೀಕು. ಏನಾದರೂ ಶೆಡ್ಯೂಲ್ ಇದ್ದರೆ ಅದನ್ನು ಬೇರೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಸೊ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ಓಕೆನಾ? ಸೊ ಇದಾಗಿತ್ತು ಮಾಹಿತಿ. ಮತ್ತೇನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದರೆ ಅಬೌಟ್ VTU PhD 20 and 21 US ಅನ್ನಿರೋದು ಮತ್ತೆ ಒಂದು ಮಾಹಿತಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳಂತ ಹೇಳ್ತಾ
So do subscribe my channel, click on the bell icon for the latest notifications, especially education related sectors, whatever may be the degree, VTU, PUC or SSLC. I'll give the updates ಅಂತ ಹೇಳ್ತಾ ಧನ್ಯವಾದಗಳು.